ಸಾರ್ವಜನಿಕ ಸಭೆಯಲ್ಲಿ ಪರಮ ಪೂಜ್ಯರಾದ ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠದ ಸುಬ್ರಹ್ಮಣ್ಯ ಮಠದ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ನಮ್ಮ ಜೊತೆಗೆ ಇವತ್ತು ಚಿತ್ತೈಸಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು, ವಿತ್ರಂಪಾಡಿ ಜಯರಾಮ್ ರೈ ಅವರು, ಮೂಡಂಬೈಲು ಡಾಕ್ಟರ್ ರವಿ ಶೆಟ್ಟಿಯವರು, ನಮ್ಮ ಎಲ್ಲ ಸಮಿತಿಗಳ ಅಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಪಟ್ಟಿಲಾಯರು, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವ ಡಾಕ್ಟರ್ ಹೇಮಂತ್ ರೈ ಅವರು, ಹಾಗೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಕೆ ಸುಬ್ರಹ್ಮಣ್ಯ ರಾವ್ ಅವರು, ಗೌರವ ಉಪಸ್ಥಿತಿಯನ್ನು ನೀಡ್ತಾ ಇರುವ ಶ್ರೀ ರಮಾನಾಥ್ ರೈ ಮನವಳಿಕೆ ಗುತ್ತು ಅವರು, ಶ್ರೀ ನೀರಜ್ ರೈ ಆರ್ವಾರ್ ಅವರು, ಶ್ರೀ ಚಂದ್ರಹಾಸ್ ಮಣಿಯಾಣಿ ಶ್ರೀ ಗುರುಪ್ರಸಾದ್ ಉಪಾಧ್ಯಾಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ಉಪಸ್ಥಿತರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೇವತಾ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಅರುವೆಯ ಕುಮಾರಿ ಅಕ್ಷತಾ ಇವರು, ನೂಜಿ ಅರುವೆಯ ಕುಮಾರಿ ಅಕ್ಷತಾ ದೇವತಾ ಪ್ರಾರ್ಥನೆಯನ್ನು ಹಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗಣಪತಿ ಮನಸ ಮಹಾಗಣಪತಿ ಮನಸ ಸ್ಮರಾಮಿ. ಸ್ವಾಗತಿಸುವಂತಹ ಸುಸಂದರ್ಭ. ಈ ಕಾರ್ಯಕ್ರಮವನ್ನ ಶ್ರೀಯುತ ಗೋಪಾಲಕೃಷ್ಣ ಪಟೀಲಾಯ ಇವರು ನೆರವೇರಿಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಾಯಿ ದುರ್ಗಾ ಪರಮೇಶ್ವರಿಗೆ ಸಾಷ್ಟಾಂಗವಾಗಿ ಪ್ರಣಾಮ ಮಾಡ್ತಾ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಪೂಜ್ಯರಾದಂತಹ ಸ್ವಾಮೀಜಿಯವರಿಗೂ ಕೂಡ ಸಾಷ್ಟಾಂಗವಾಗಿ ಪ್ರಣಾಮಗಳನ್ನು ಮಾಡ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತ ಮಹಾಶಯರೇ, ಸ್ವಾಗತ ಬಂದವರನ್ನೆಲ್ಲ ಮಾಡುವುದು ನಮ್ಮ ಕರ್ತವ್ಯ. ಅದಕ್ಕಾಗಿ ಈ ಹೊತ್ತಿಗೆ ಇಲ್ಲಿ ನಿಂತಿದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯರಾದಂತಹ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಸುಬ್ರಹ್ಮಣ್ಯ ಮಠ ಇವರು ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದಂತಹ ಸಾಷ್ಟಾಂಗ ಪ್ರಣಾಮಗಳ ಮೂಲಕವಾಗಿ ಸ್ವಾಗತವನ್ನು ಮಾಡುತ್ತಾ ಇದ್ದೇನೆ. ಇವತ್ತಿನ ಸಭೆಯ ಅಧ್ಯಕ್ಷರಾದಂತಹ ಹೇಮಂತ್ ರೈ ಅವರು ನಮ್ಮದೇ ಪೆರಾಬೆ ಗ್ರಾಮದ ಮನವಳಿಕೆ ಗುತ್ತಿನವರು, ಜೀರ್ಣೋದ್ಧಾರದ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇವತ್ತು ಮತ್ತು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಕೂಡ, ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸಭೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿರುವವರು ಮಾನ್ಯ ಪ್ರಭಾಕರ್ ಜೋಶಿಯವರು, ಯಕ್ಷಗಾನದ ಖ್ಯಾತ ಅರ್ಥಧಾರಿಗಳು, ಅದೇ ರೀತಿ ದೊಡ್ಡ ವಿದ್ವಾಂಸರು ಆದಂತಹ ಅವರು ಇವತ್ತು ನಮ್ಮಲ್ಲಿಗೆ ಬಂದಿದ್ದಾರೆ. ಅವರಿಗೆ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮೂಡಂಬೈಲ್ ರವಿ ಶೆಟ್ಟಿ ಕತಾರ್ ಅವರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಅದೇ ರೀತಿ ಅವರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮಿತ್ರಂಪಾಡಿ ಜಯರಾಮ್ ರೈ ಅಬುದಾಬಿ ಅವರು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಹಿಂದಿನ ಲೋಕಸಭಾ ಸದಸ್ಯರು ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ನಮ್ಮಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ತಮ್ಮ ದಿವ್ಯ ಉಪಸ್ಥಿತಿಯೊಂದಿಗೆ ಸಾನ್ನಿಧ್ಯ ವಹಿಸಿದಂತಹ ಪರಮ ಪೂಜ್ಯರಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕಾಗಿ ನಮ್ಮ ಉಭಯ ಸಮಿತಿಗಳ ಅಧ್ಯಕ್ಷರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಜೊತೆಗೂಡಬೇಕು. ದೀಪವನ್ನು ಬೆಳಗಿಸಿ
ಈ ಕಾರ್ಯಕ್ರಮಕ್ಕೆ ಶುಭದ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳಿಕೊಡ್ತೇವೆ. ವೇದಿಕೆ ಎಲ್ಲ ಗಣ್ಯರು ಕೂಡ ಜೊತೆಗೂಡಬೇಕು. ಈಗ ದೀಪೋಜ್ವಲನದ ಸಮಯ. ನರಸಿಂಹಸ್ವಾಮಿ ಮಠದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ, ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕ್ರಿಯಾತ್ಮಕ ಚಟುವಟಿಕೆಯ ಮುಖಾಂತರವಾಗಿ ತನ್ನ ಸಂಘಟನಾ ಚಾತುರ್ಯವನ್ನು ತೋರಿಸಿರ್ತಕ್ಕಂಥ ಮಿತ್ರ ಡಾಕ್ಟರ್ ಹೇಮಂತ್ ರೈ ಮನವಳಿಕೆ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಮಿತ್ರ ಶಶಿಕುಮಾರ್ ಬಾಲ್ಯೋಟ್ ಅವರೇ, ನನ್ನ ಹಿರಿಯನರಾಗಿರ್ತಕ್ಕಂಥ ಮೂಡಂಬೈಲ್ ಡಾಕ್ಟರ್ ರವಿ ಶೆಟ್ಟಿ ಅವರೇ, ಇನ್ನೋರ್ವ ಹಿರಿಯನ ಮಿತ್ರಂಪಾಡಿ ಜಯರಾಮ್ ರೈ ಅವರೇ, ಮಿತ್ರ ಸತೀಶ್ ಕೆಡೆಂಜಿ ಅವರೇ, ಹಿರಿಯರಾಗಿ ಈ ಅದ್ಭುತವಾಗಿರ್ತಕ್ಕಂತಹ ದೇವಸ್ಥಾನದ ಜೀರ್ಣೋದ್ಧಾರದ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಹಿರಿಯರಾದ ಗೋಪಾಲಕೃಷ್ಣ ಬಡಿಲಾಯ್ ಅವರೇ, ಹರಿನಾರಾಯಣ ಆಚಾರ್ಯ ಅವರೇ, ರಮನಾಥ್ ರೈ ಅವರೇ, ಗಣೇಶ್ ಅವರೇ, ಗುರುಪ್ರಸಾದ್ ಉಪಾಧ್ಯಾಯ ಅವರೇ, ನೀರಜ್ ರೈ ಅವರೇ, ಚಂದ್ರಹಾಸ್ ಮನಿಯಾನಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಅಡ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ತಾಯಂದಿರೇ, ಸಜ್ಜನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ದಾಸರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಹಾಡಿನ ವರ್ಣನೆಯನ್ನು ಮಾಡ್ತಾರೆ. ದಾಸರು ಯೋಚನೆ ಮಾಡ್ತಾರೆ, ಮುಂದಿನ ಸಮಾಜ ನಾಸ್ತಿಕವಾದ ಸಮಾಜ ಆಗಬಹುದು. ನಾಸ್ತಿಕರಲ್ಲಿ ಒಂದು ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟಬಹುದು, ದೇವರು ಮೊದಲು ಬಂದನ, ಭಗವಂತನನ್ನು ಮಾನವ ಸೃಷ್ಟಿ ಮಾಡಿದನ, ಅಥವಾ ಮಾನವನನ್ನು ಭಗವಂತ ಸೃಷ್ಟಿ ಮಾಡಿದನ ಅನ್ನುವಂಥ ಸಮಸ್ಯೆಗಳು ಬರಬಹುದು ಹೇಳಿ ದಾಸರೇ ಹಾಡಿನ ಉಲ್ಲೇಖ ಮಾಡ್ತಾರೆ. ನಾ ಬಂದೆ ನೀ ತಂದೆ, ನೀ ಬಂದೆ ನಾ ತಂದೆ. ಈ ಪ್ರಶ್ನೆ ಇಲ್ಲಿದೆ, ಭಗವಂತ ಮೊದಲು ಬಂದನ ಅಥವಾ ಭಕ್ತ ಮೊದಲು ಬಂದನ? ಭಕ್ತನಿಂದ ಭಗವಂತನ ಅಥವಾ ಭಗವಂತನಿಂದ ಭಕ್ತನ ಅನ್ನುವ ಪ್ರಶ್ನೆಗೆ ಜಿಜ್ಞಾಸಿಗೆ ಅವರು ಉತ್ತರಗಳನ್ನು ಕೊಡ್ತಾ ಹೋದರೆ, ಆದರೆ ಶರವೂರು ಈ ಕ್ಷೇತ್ರದಲ್ಲಿ ನೋಡಿದಾಗ ನನಗನ್ನಿಸ್ತದೆ, ದೇವಿಯೇ ಇಲ್ಲಿ ಮೊದಲು ನಿಂತರು, ಭಕ್ತರ ಮುಖಾಂತರ ತನ್ನ ಸೇವೆಯನ್ನು ಸ್ವೀಕಾರ ಮಾಡಿದರು. ಅಂತಹ ಯೋಗ ಮತ್ತು ಭಾಗ್ಯವನ್ನು ನಿಮಗೆ ಕರುಣಿಸಿದ್ದಾಳೆ. ಇಲ್ಲಿ ಸೇರಿರ್ತಕ್ಕಂಥ ಸಹಸ್ರ ಬಂಧುಗಳೇ, ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಲೋಕಸಭಾ ಸದಸ್ಯನ ಸ್ಥಾನವನ್ನು ಬಿಟ್ಟು ಮೇಲೂ 10 ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೈಯಾಡಿಸಿದವ. ಅನಿವಾರ್ಯ ಕಾರಣಕ್ಕೋಸ್ಕರ ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರದಲ್ಲಿ ಭಾಗಿಯಾದವ. ಆದರೆ ನಾನು ಶರವೂರಿನ ಒಂದು ಸಂಬಂಧವನ್ನು ನೆನಪಿಸ್ತಾ ಇಲ್ಲಿ ಆಗಿರ್ತಕ್ಕಂಥ ಒಂದು ಕಾರಣಿಕವನ್ನು, ಇಲ್ಲಿ ಆಗಿರ್ತಕ್ಕಂಥ ಮಹಿಮೆಯನ್ನು ಸ್ಮರಿಸ್ತೇನೆ. 2019ನೇ ಇಸ್ವಿಯೊಳಗಡೆ ನಾನು ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯನಾಗಿ ಈ ಕ್ಷೇತ್ರದ ಪ್ರವಾಸಗಳನ್ನು ಮಾಡ್ತಾ ಮಧ್ಯಾಹ್ನ ಇಲ್ಲಿಗೆ ಬಂದೆ. ಸ್ವಾಮೀಜಿ ದೇವಿಯ ಪ್ರಸಾದವನ್ನು ಸ್ವೀಕಾರ ಮಾಡಿದೆ, ದೇವಿಯ ಅನುಗ್ರಹ ಆಯಿತು. ನಾನು ಇಲ್ಲಿಂದ ಕೇರಳ ರಾಜ್ಯದ ಪ್ರಭಾರಿ, ಇಲ್ಲಿಂದ ಕೇರಳಕ್ಕೆ ಹೋಗಬೇಕಾಯಿತು. ಕೇರಳಕ್ಕೆ ಪ್ರವಾಸಕ್ಕಂತ ಹೋದೆ. ರಾತ್ರಿ 12 ಗಂಟೆಗೆ ಅಮಿತ್ ಶಾ ಅವರು ಫೋನ್ ಮಾಡಿ ಹೇಳ್ತಾರೆ, ನೀನು ನಾಳೆ ರಾಜ್ಯದ ಅಧ್ಯಕ್ಷ, ಹಾಗಾಗಿ ಅಧ್ಯಕ್ಷನ ಅನುಗ್ರಹ ಪೀಠ ಶರವೂರಿಂದ ಆಗಿದೆ ಅನ್ನತಕ್ಕಂಥ ಹೆಮ್ಮೆಯಿಂದ ಅಂತ ಅದ್ಭುತವಾಗಿರ್ತಕ್ಕಂಥ ಕಾರಣಕ್ಕೆ ಇರತಕ್ಕಂಥ ಕ್ಷೇತ್ರ. ಒಂದು ಸರೋವರದ ಮುಖಾಂತರವಾಗಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಇದು. ಪುರಾಣದ ಹಿನ್ನೆಲೆ ಇರತಕ್ಕಂಥ ನಮ್ಮ ಜಿಲ್ಲೆಯ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಒಂದು.
ನಮ್ಮ ಜಿಲ್ಲೆಯಲ್ಲಿ 3 ರೀತಿಯ ದೇವಸ್ಥಾನಗಳಿದ್ದಾವೆ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು ಒಂದು, ರಾಜಾಶ್ರಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು ಒಂದು, ಸಾಮಾಜಿಕವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರದೇಶಗಳು ಒಂದು. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಪುರಾಣದ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಕೆಲವು ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಶರವೂರು ಒಂದು ಅಂತ ಹೇಳ್ತಾ, ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ 100 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯ ಇದೆ ಅಂತ ಹೇಳ್ತಾರೆ. ಅಂತಹ ಪುಣ್ಯ ಶರವೂರಿನ ಮಹಾಜನತೆಗೆ ಸಿಕ್ಕಿದೆ ಅಂತ ಹೇಳ್ತಾ ನೀವು ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಲ್ಲ, 100 ದೇವಸ್ಥಾನವನ್ನು ಕಟ್ಟುವ ಪರಿಶ್ರಮವನ್ನು ಹಾಕಿದ್ದೀರಿ. ಆವತ್ತು ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ಅಜಗಜಾಂತರಾಗಿದೆ. ಅದ್ಭುತವಾಗಿ ಕೃಷ್ಣನಾಗಿ ಗೋಪಾಲಕೃಷ್ಣರು, ಅರ್ಜುನನಾಗಿ ಹೇಮಂತ ಇಡೀ ಸಮಾಜವನ್ನು ಸೇರಿಸಿದ್ದಾರೆ, ದಾನಿಗಳನ್ನು ಸೇರಿಸಿದ್ದಾರೆ. ನಾ ಕಂಡುಕೊಂಡಿರುವ ಈ ವರ್ಷದ ಅತಿ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಶರವೂರಲ್ಲಿ ನಿರ್ಮಾಣ ಆಗಿದೆ. ನಿಮಗೆ ಋಣಿಯಾಗಿದ್ದೇವೆ. ಆ ಪುಣ್ಯದಲ್ಲಿ ನಮಗೂ ಭಾಗಿಯಾಗುವಂಥ ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಡಾಕ್ಟರ್ ರವಿ ಶೆಟ್ಟಿ ಕತಾರ್ ಅವರು ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಶುಭಾಶಂಸನೆ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ಕರ್ನಾಟಕ ಸಂಘ ಕತಾರ್ ಇದರ ಅಧ್ಯಕ್ಷರು ಡಾಕ್ಟರ್ ರವಿ ಶೆಟ್ಟಿಯವರು. ಕ್ಷೇತ್ರದ ಅಧಿದೇವತೆ ದುರ್ಗಾ ಪರಮೇಶ್ವರಿ ದೇವಿನ ಸಾಷ್ಟಾಂಗ ಭಕ್ತಿಡು ಸ್ಮರಿಸೊಂದು ವೇದಿಕಡುಪ್ಪುನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಲ್ನ ಪಾದಾವಿರಂದಗೂ ಸಾಷ್ಟಾಂಗ ಪ್ರಣಾಮ ಸಲ್ಲಿಸ ಒಂದು ವೇದಿಕಡುಪ್ಪುನ ಮಾತಾ ಗಣ್ಯರೇ, ವಿಶೇಷವಾದ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಬೊಕ್ಕ ಸೇರ್ದಿನ ಪೂರ ಭಗವತ್ ಭಕ್ತರೇ, ಮಾತೆರೆಗಳ ನಮಸ್ಕಾರ. ಕರಿನ ಒಂಜಿ ತಿಂಗಳು ದುಂಬು ಈ ಕ್ಷೇತ್ರಗೂ ಬರ್ಪುನ ಇಂಕೊಂಜಿ ಭಾಗ್ಯ ಒದಗದಿತ್ತಂದು ಅಪ್ಪಗ ತೂನ್ನಾಗ ಒಂಜಿ ಏರ್ಲ ಇಂಜಿನಿಯರ್ಸ್ ಶೆಡ್ಯೂಲ್ ಮಂತಂಡ ಖಂಡಿತ ಒಂಜಿ ಆ ಕೆಲಸ ಮುಗಿಯರೆ ಒಂಜಿ ಆಜಿ ತಿಂಗಳದ ಕೆಲಸ ಬಾಕಿ ಇತ್ತು ನಾನು ತೋಜುಂಡು. ಸ್ವಾಗತ ಗೋಪುರದ ಕೆಲಸ ಅರ್ಧೋಡಿತ್ತಂಡು, ಮಾರ್ಗದಲ ಅಂಚನೆ ವ್ಯವಸ್ಥೆ ಅಪಘಾತ ಸಮಜ್ಜಂಡು, ರಾಜಗೋಪುರದ ಕೆಲಸಲ ಸುಮಾರು ಮಸ್ತ್ ಬಾಕಿ ಇತ್ತಂಡು. ಉಲಾಯ್ದ ಜೀರ್ಣೋದ್ಧಾರ ಅವು ದೇವಸ್ಥಾನ ಸುರುದೇ ಹೊಸತ್ತೆ ಕಟ್ಟದೇರು ಐತಲ ಕೆಲಸ ಮಸ್ತ್ ಬಾಕಿ ಇತ್ತಂಡು. ಅಣ್ಣ ಇನ್ನಿತ್ತ ದಿನ ಬತ್ತ ತೂನಾಗ ನಳಿನ್ ಕುಮಾರ್ ಕಟೀಲ್ ಪಂಡೇರು ಇಂದು ಖಂಡಿತ ಮುಲ್ಪದ ವಿಶೇಷ ದುರ್ಗಾ ಪರಮೇಶ್ವರಿ ದೇವರ ಕಾರ್ಮಿಕರದೇ ಈ ಕೆಲಸ ಇಡೇ ಮುಟ್ಟ ಎತ್ತಂಡು ಐಟ್ ಕೆಲಸ ಮನ್ಪೇರೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು, ವ್ಯವಸ್ಥಾಪನ ಸಮಿತಿದ ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು, ಸ್ವಯಂ ಸೇವಕರು, ವಿಶೇಷವಾದ ಪೂರ ಮಾತನಾನ ಎಲ್ಲಂಜಿ ಬ್ರಹ್ಮಕಲಶವರ ನಡಪುನಾಗ ಪೂರ ವಿಶೇಷವಾದ ಅನ್ನ ಸಂತರ್ಪಣೆ ಬೊಕ್ಕ ಪಾರ್ಕಿಂಗ್ ವ್ಯವಸ್ಥೆ ರಾತ್ರಿ ಪಗೆಲು ಬೆನ್ಪುನ ಅಕಲೆಗೆ ಪೂರ ಯಾನಿ ಪೊರ್ತುಡು ಅಭಿನಂದನೆ ಅಭಿವಂದನೆಯನ್ನು ಸಲ್ಲಿಸ ಒಂದಿತ್ತೇನೆ. ಅಂಚನೆ ಎಲ್ಲಂಜಿದ್ದ ಬ್ರಹ್ಮಕಲಶೋತ್ಸವ 2ನೇ ತಾರೀಕಿಗೆ ಬಾರಿ ಪೊರ್ಲುಡು ಎಡ್ಡೆ ರೀತಿಡು ನೆರವೇರಿದು ಮುಲ್ಪದ ಈ ಪವಿತ್ರ ಸಾನ್ನಿಧ್ಯದ ಪವಿತ್ರತೆ ನನ್ನಲಾತ್ ವೃದ್ಧಿಯಾದ ಮಾತ ಭಕ್ತಾದಿಗಳಿಗೆ ಸುಖ ಶಾಂತಿ ಸಮೃದ್ಧಿ ಅಂಚನೆ ಊರಿಗೆ ಶುಭೇಚ್ಛೆ ತಿಕ್ಕುಲೇಕ ದೇವಿ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಡನ್ನು ಯಾನ ದೇವರಡ ಪ್ರಾರ್ಥನೆ ಮಂತೊಂದುಲ್ಲೆ ಬಂದುಲೆ ರಾಷ್ಟ್ರಕವಿ ಶಿವರುದ್ರಪ್ಪ ಒಂಜಿ ಪಾತ್ರ ಪನ್ನಿತ್ತರು. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯಿಂದ. ನಮ್ಮ ಪುಟ್ಟಿನ ಗಣಿ ಜನನಿ ಜನ್ಮಭೂಮಿ ಇಷ್ಟ ಸ್ವರ್ಗಾದಪಿ ಗರಿಯಸಿ ಪುಟ್ಟಿನ ಭೂಮಿ ಪೆದ್ದಿ ಅಪ್ಪೆನ ಋಣ ಏಪಲ ಸಂದೇರ ಸಾಧ್ಯ ಇಜ್ಜಿಂದು. ಅಂಚನೆ ನಮ್ಮ ಬೊಕ್ಕ ಮಾಸ್ಟರ್ ನಕಲು ನಂಗೆ ಕಲ್ಪೈನ ಗುರುಕುಲು ನಂಗೆ ಆರೈಕೆ ಮಂತನ ಡಾಕ್ಟರ್ ನಕಲು ಅಂಚನೆ ಬೇತೆ ನಮ್ಮ ಫ್ರೆಂಡ್ಸ್ ಆದಪ್ಪು ಸಮಾಜದ ಮಿತ್ತು ನಂಗೆ ಮಸ್ತ್ ಋಣ ಒಪ್ಪುಂಡು. ಐಕ್ ನಮ್ಮ ಮೂಜಿ ನಮ್ನೆದ ಋಣ ಉಂಡಿಗೆ ಒಂಜಿ ದೈವ ದೇವರನ ಮಿತ್ತದ ಋಣ, ಬೊಕ್ಕೊಂಜಿ ಮಾತಾ ಪಿತೃ ಋಣ, ಐದು ಬೊಕ್ಕ ಸಮಾಜದ ಋಣ. ಇಂಚಿ ಈ ಋಣನು ನಮ್ಮ ಎಂಚ ಪುಟ್ನಾಗ ನಮ್ಮ ಋಣನು ನಮ್ಮ ತುಂಬೊಂದು ಬರ್ಪನ ಅಂಚನೆ ತೈನಾಗ ಆ ಋಣನು ಪತ್ತೊಂದು ನಮ್ಮ ತೈಯರ ಬಲ್ಲಿಂದು ದೈವ ದೇವರನ್ನ ಇನಿತ್ತ ಇಂಚಿನ ದೇವರನ್ನ ಅವೆ ಒಂಜಿ ದೇವಸ್ಥಾನ ನಿರ್ಮಾಣ ಮಂತಂದ 100 ದೇವಸ್ಥಾನದ ನಾವು ಪುಣ್ಯ ತಿಕ್ಕೊಂಡು ಒಂದು ಅಂಚಾದ ಈ ಆ ದೈವ ದೇವರನ ಋಣನು ಇಂಚಿನ ಧಾರ್ಮಿಕ ಕೆಲಸೋಡು ನಮ್ಮ ತೊಡಗಿಸಂಡ ಋಣ ಸಂದಾವಲಿ ಅಂಚನೆ ಅಪ್ಪೆ ಅಮ್ಮನ ಮಾತೃ ದೇವೋ ಪಿತೃದೇವೋ ಆಚಾರ್ಯೋ ದೇವೋ
ಅಪ್ಪ ಅಮ್ಮನು ವಿಶೇಷವಾದ ನಮ್ಮನ್ನು ಎಲ್ಲಿ ಒಪ್ಪನಾಗ ಅಕಲ್ ಎಂಚ ನಮ್ಮನ್ನು ತಾಂಕುವೇರ ಅಂಚನೆ ಪ್ರಾಯದ ಸಮಯಡು ಅಕಲನ್ನ ನಮ್ಮ ಪೊರ್ಲುದ ರೀತಿಯಿಂದ ಆರುನು ನಮ್ಮ ತಂದಾಯ್ತ ಮನ್ಪೊಲಿ ಅಂಚನೆ ಸಮಾಜ ಗುಡ್ಲಂಚನೆ ಎಡ್ಡೆ ಕಷ್ಟದಕ್ಲಿಗೆ ಸಹಾಯ ಮಂತಂಡ ಆ ಋಣನು ನಮ್ಮ ತಂದಾಯ್ತ ಮನ್ಪೊಲಿ ಅಂಚನೆ ಆಂಡ ಇತ್ತೆ ನಮ್ಮ ತೂವೊಂದುಲ್ಲ ಋಣನು ಸಂದಾಯ್ತನ ಬದಲಿಗೆ ನಮ್ಮ ಪಾಪನು ಕಟ್ಟೊಂದು ನಮ್ಮ ಕೈಯೊಂದುಲ್ಲ ನಂದು ಇತ್ತದ ಸದ್ಯದ ಪರಿಸ್ಥಿತಿ ನಮ್ಮ ಪೂರ ತೂವೊಂದುಲ್ಲ ಲೋಕಗೆ ಮಾರಕ ನಮ್ಮ ಮಧ್ಯ ಪಾಶ್ಚಾತ್ಯ ದೇಶಡು ಯುದ್ಧ ಒಂದುಂಡು ಅಂಚಾಯನದಾತ್ರ ಯಾನ್ಲ ಮೂಲು ಬಾಕ್ಯ ಅಂಡ ಬಾಕ್ಯ ಆಯ್ನದಾತ್ರ ಇಂಚಿನ ಒಂಜಿ ಪುಣ್ಯ ಕಾರ್ಯೋಡು ಪಾಲು ಪಡೆ ಪುನಃ ಎಂಕ್ ಭಾಗ್ಯ ಒಂಜಿ ಒದಗಂಡು ಅಂಚನೆ ಕೈ ಮುಗ್ಗಿನಿ ಮಾತೆರೆಗಳ ಸದ್ಬುದ್ಧಿ ಕೊರಡು ಬೇಕ ಲೋಕ ಕಲ್ಯಾಣ ಆಪಲೇಕ ಮಾತೆರೆಗಳ ಬುದ್ಧಿ ಕೊರಡು ಇಕ್ಲೊಂಜಿ ಯಾನೆ ಕೊರೋನಾ ಟೈಮ್ ಉಡ್ಲ ಒಂಜಿ ಅಪಗದ ಬಾರಿ ಕಷ್ಟ ಇತ್ತಂಡು ಆ ಪೊರ್ತುಡು ಒಂಜಿ ಸುಭಾಷಿತ ಪುಸ್ತಕನು ಸುಭಾಷಿತಡು ಸುಭಾಷಿತಡು ಬಾತಿ ಎಡೆಡ್ಡೆ ಜೀವನ ಮೌಲ್ಯ ಜೀವನ ಸಂದೇಶ ಕೊರ್ಪುಂಡು ಐನು ಮಾತೆರ್ಲ ಕನ್ನಡ ಓದಂದನಕ್ಲೆಗ್ ಇಂಗ್ಲೀಷ್ ಐನು ಯಾನು ದಿನವಲ್ಲ ಒಂಜಿ ಟ್ರಾನ್ಸ್ಲೇಟ್ ಮಂತದ್ದು ಪಾಡೊಂದಿತ್ತೆ ಬೇರ್ನ ನಮ್ಮ ಪ್ರಧಾನಿ ಅರ್ನ ಮನ್ ಕಿ ಬಾತ್ ಒಂಜಿ ಸುಭಾಷಿತ ಯಾನ್ ಟ್ರಾನ್ಸ್ಲೇಟ್ ಮಂತನೆ ಸುಭಾಷಿತ ಆರು ಉಲ್ಲೇಖ ಮಂತದಿತ್ತೇರು ಆರು ವಿಶೇಷವಾದ ನೆರೆ ರಾಷ್ಟ್ರಗಳು ಅಕ್ಲೆಗೆ ಐನು ಉದಾಹರಣೆ ಅದು ಕೊಡ್ತಿತ್ತೇರು ವಿದ್ಯಾ ವಿವಾದಾಯ ಧನ ಮದಾಯ ಶಕ್ತಿಂ ಪರೇಶಾಂ ಪರಪೀಡನಾಯ ಕಲಸ್ಯ ಸಾಧುರ್ ವಿಪರೀತಂ ಮೇಧಾತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂದ್ ದುರ್ಜನರಿಗೆ ವಿದ್ಯೆ ಒತ್ತಂಡ ಐನು ಎಂಚ ಬರೇ ಖಾಲಿ ಆರ್ಗ್ಯುಮೆಂಟ್ ವಿವಾದಗೂ ಐನು ವಿನಿಯೋಗ ಮನ್ಪೇರು ಅಂಚೆನೆ ಧನ ಬತ್ತಂಡ ಐನ ಖಾಲಿ ಶೋ ಬಿಸ್ನೆಸ್ಗೆ ಅಂಚೆನೆ ಶಕ್ತಿ ಬತ್ತಂಡ ಐನ ಏರೆಗ್ಲ ಕಷ್ಟ ಕೊರಿಯರೆ ಬೇತಕ್ಲಿಗೆ ಪೀಡೆ ಕೊರಿಯರೆ ಅಂಚೆನೆ ಸಜ್ಜನರಿಗೆ ಬತ್ತಂಡ ಅವಿದ್ಯೆ ಜ್ಞಾನಾರ್ಚನೆಗೆ ಧನ ಬತ್ತಂಡ ಕಷ್ಟದಕ್ಲಿಗೆ ಸಹಾಯ ಮನ್ಪೇರೆ ಶಕ್ತಿ ಬತ್ತಂಡ ಮಂಗದಕ್ಲಿಗೆ ವೀಕರ್ ಸೆಕ್ಷನ್ ಅಕ್ಲಿಗೆ ರಕ್ಷಣೆ ಮನ್ಪೇರೆ ಯೂಸ್ ಮನ್ಪುವೇರು ಅಂಡ ಅವೇ ನಮ್ಮತ್ತು ಒಂದುಲ್ಲ ಇಂದು ಒರಿಯೊರಿಯಾಗ ಸಂಬಂಧಪಟ್ಟನತ್ತು ಇಂದು ದೇಶಡ್ಲಂಚೇನೆ ದೇಶದ ಪೂರ ನಮ್ಮ ಐ ಥಿಂಕ್ ದಿಸ್ ಹೋಲ್ ವರ್ಲ್ಡ್ ಈಸ್ ರೂನ್ಡ್ ಬೈ ಮ್ಯಾಡ್ ಪೀಪಲ್ ಒಂದು ಪೂರ ಏರೇರು ಅಕ್ಲನ ಸ್ವಾರ್ಥಗೂ ವ್ಯಕ್ತಿ ಪ್ರತಿಷ್ಠೆಗೂ ಬೋಡೋದು ಈಗೋಗು ಬೋಡೋದು ಎಂಚೆಂಚಿನ ಓಲೋಲು ಯುದ್ಧ ಒಂದುಂಡು ಮುಗ್ದೇರು ಪಾಪ ತೈಯೊಂದುಲ್ಲೇರು ಇಂಜಿನ ಪೂರ ತೂನಗ ಇಂದು ಬಾರಿ ಒಂಜಿ ಲೋಕ ಧರ್ಮದ ಬದಲು ಅಧರ್ಮಡು ಸಾಗೊಂದುಂಡು ಅಂಚೆನೆ ಅಂಚಿನಕ್ಲೆ ಪೂರ ಇಂಚಿನ ಪೂರ ಎಡ್ಡೆ ಕಾರ್ಯೋಡು ಮಾತ ಪಾಲ್ಪಡೊಂದು ನಮ್ಮ ಪ್ರಾರ್ಥನೆ ಧ್ಯಾಯೇತ್ ನೃಸಿಂಹಂ ಉರ್ವೃತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯಯಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕ ತೇಜಸಂ ಅಗ್ರೇಶಕ್ತಿಂ ಭವತಿ ಯದನುಭಾವಾತ್ ಈಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಈ ಸಭೆಯಲ್ಲಿ ಪ್ರಭಾಕರ ಜೋಶಿಯವರು ಮಾತನಾಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಆ ದರ್ಶನಗಳ ಬಗ್ಗೆನೇ ಒಂದೆರಡು ಮಾತನಾಡಬೇಕು ಅಂತ ಅನಿಸ್ತು. ನಮ್ಮ ಭಾರತ ಎಷ್ಟು ಉದಾತ್ತವಾದ ದೇಶ ಅಂತ ಹೇಳಿದರೆ, ಚಾರ್ವಾಕನಂಥವರಿಗೂ ದಾರ್ಶನಿಕ ಅಂತ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ಒಬ್ಬ ದಾರ್ಶನಿಕ ಅಂದರೆ ಏನಿರಬೇಕು ಅಂದರೆ, ಅವನು ಸಮಾಜದ ಹಿತಚಿಂತನೆಯನ್ನು ಉದ್ದೇಶವಾಗಿಟ್ಟುಕೊಂಡು ಸಮಾಜವನ್ನು ಮುನ್ನಡೆಸಬೇಕು ಅಂತ ಸಿದ್ಧಾಂತವಾಗಿರಬೇಕು. ವಸ್ತುತಃ ಚಾರ್ವಾಕನ ಸಿದ್ಧಾಂತ ಅಂಥದ್ದಲ್ಲ. ಆದರೂ ಕೂಡ ಯಾವನೋ ಒಬ್ಬ ಏನೂ ಯೋಚನೆ ಮಾಡದೇ ಇರುವುದಕ್ಕಿಂತ ಯೋಚನೆ ಮಾಡಲಿಕ್ಕೆ ಕಲ್ತಿದ್ದಾನೆ ಎಂಬ ಕಾರಣಕ್ಕೋಸ್ಕರನೇ ಚಿಂತಕ ಎಂಬ ಕಾರಣಕ್ಕೆ ಅವನಿಗೆ ಒಂದು ದಾರ್ಶನಿಕ ಅಂತ ಪದವಿ ಕೊಟ್ಟರು. ಕೂತಲ್ಲೇ ಕೂಡುವುದಕ್ಕಿಂತ ಒಂದು ಹೆಜ್ಜೆ ಆದರೂ ಮುಂದೆ ಹೊಡಲಿಕ್ಕೆ ಅಭ್ಯಾಸ ಮಾಡಬೇಕು. ಅಪಾರವಾದ ಬೌದ್ಧಿಕ ಶಕ್ತಿಯನ್ನು ಕೊಟ್ಟ ನಾವು ಬುದ್ಧಿಯಿಂದ ಸ್ವಲ್ಪ ಆದರೂ ಚಿಂತನೆ ಮಾಡಬೇಕು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಅವನಿಗೂ ಗೌರವವನ್ನು ಕೊಡ್ತೇವೆ ನಾವು. ಚಾರ್ವಾಕ ದರ್ಶನ ಮತ್ತು ಬೇರೆ ದರ್ಶನಗಳ ಆಸ್ತಿಕ ಸಿದ್ಧಾಂತಗಳ ಆವಿರ್ಭಾವದ ಮಧ್ಯದಲ್ಲಿ ಅನಿವಾರ್ಯತೆ ಇತ್ತು. ಯಾಕೆಂದರೆ ಚಾರ್ವಾಕ ದಾರ್ಶನಿಕ ಏನು ಹೇಳಿದ ಅಂತ ಹೇಳಿದರೆ, ಅವನ ಚಾರುವಾಕ ಅಂದರೆ ಮಾತು ತುಂಬ ಖುಷಿ ಕೊಡುತ್ತೆ, ಪ್ರಾಯೋಗಿಕವಾಗಿ ಅಷ್ಟು ಸುಲಭ ಅಲ್ಲ ಅದು ಅಂತ. ಅದು ಕಷ್ಟಕರವಾದ ಸಿದ್ಧಾಂತ. ಯಾಕೆಂದರೆ ಅವನೇನು ಹೇಳ್ತಾನೆ ಅಂತ ಹೇಳಿದರೆ, ಅತೀಂದ್ರಿಯವಾದದ್ದು ಯಾವುದೂ ಇಲ್ಲ ಅಂತ. ಕಣ್ಣಿಗೆ ಕಾಣದೇ ಇರುವಂಥದ್ದು, ಕಿವಿಗೆ ಕೇಳಿಸದೇ ಇರುವಂಥದ್ದು, ನಾಲಿಗೆ ರುಚಿಸಿರುವಂಥದ್ದು, ಮೈಗೆ ತಗಲದೇ ಇರುವಂಥದ್ದು, ಮೂಗಿಗೆ ಪರಿಮಳಿಸದೇ ಇರುವಂಥದ್ದು, ಇದೇ ಪಂಚೇಂದ್ರಿಯಕ್ಕೆ ಅಗೋಚರವಾದ, ಮನಸ್ಸಿಗೆ ಅಗೋಚರವಾದ ಯಾವುದು ಇಲ್ಲವೇ ಇಲ್ಲ ಅಂತ ಹೇಳುವಂಥ ಮೂಲಕ ತನ್ನ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಕಟ್ಟಿಕೊಟ್ಟವನು.
ಹಾಗಾಗಿ ಧರ್ಮ ಅಧರ್ಮ ಪುಣ್ಯ ಪಾಪ ಯಾವುದು ಇಂದ್ರಿಯ ಗೋಚರವಲ್ಲದೆ ಇರುವುದರಿಂದ ದೈವ ದೇವತೆಗಳ ಪ್ರಶ್ನೆನೇ ಬರುವುದಿಲ್ಲ. ಅವನು ಹೇಳುವುದಿಷ್ಟೇ, ಸುಖವಾಗಿ ಜೀವನ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ. ನೀವು ಸುಮ್ಮನೆ ಪರಲೋಕವನ್ನು ನಂಬಿಬಿಟ್ಟು ದೈವ ದೇವರನ್ನು ನಂಬಿಕೊಂಡು ಬೆಳಿಗ್ಗೆ ಬೇಗ ಏಳೋದು, ಆ ತಣ್ಣೀರು ಸ್ನಾನ ಮಾಡೋದು, ಶರಣು ಕೂಗೋದು, ಅಥವಾ ಬೆಳಿಗ್ಗೆ ಸಂಧ್ಯಾವಂದನೆ ಮಾಡೋದು, ಪೂಜೆ ಮಾಡೋದು, ಕಷ್ಟಪಡೋದು, ಆಚರಣೆಗಳು ವಿಚಾರಗಳು ಯಾಕೆ ಬೇಕು ಇದೆಲ್ಲ? ಇದೆಲ್ಲ ಯಾವುದೋ ಒಂದು ಪರಲೋಕ ಇದ್ದರೆ ಈ ಆಚರಣೆಗಳಿಂದ ಪುಣ್ಯ ಬರುತ್ತೆ, ಅದರಿಂದ ಮುಂದೆ ನಮ್ಮ ಜೀವನ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳುವ ಕಾರಣಕ್ಕಿದ್ದರೆ ಮಾಡಬೇಕು. ಅದು ಯಾವುದೂ ಇಲ್ಲವೇ ಇಲ್ಲ ಅಂತ. ಪರಲೋಕವೂ ಇಲ್ಲ, ಆ ಪರಲೋಕವನ್ನು ಅನುಗ್ರಹಿಸುವಂತಹ ಭಗವಂತನೂ ಇಲ್ಲ, ಪುಣ್ಯಕ್ಕೆ ಅನುಗುಣವಾದ ಸುಖ, ಪಾಪಕ್ಕೆ ಅನುಗುಣವಾಗಿ ದುಃಖ ಯಾವುದೂ ಇಲ್ಲವೇ ಇಲ್ಲ ಅನ್ನುವ ಒಂದು ಚಿಂತನೆಯ ಮೂಲಕ ಒಂದು ದರ್ಶನವನ್ನು ಕಟ್ಟಲಿಕ್ಕೆ ಹೊರಟವನು ಚಾರ್ವಾಕ. ಆದರೆ ಮುಂದಿನವರು ವಿಚಾರ ಮಾಡಿದರು ತುಂಬ ಅಪಾಯಕಾರಿ ಅಂತ. ಯಾಕೆಂದರೆ ಇದರಿಂದ ಸಮಾಜದ ಜೀವನ ಸುಖಕರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತದಲ್ಲಿ ಒಂದು ಮಾತು ಇದೆ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರಂ ಬಲಿಂ ದದ್ಯಾತ್ ದೈವೋ ದುರ್ಬಲ ಘಾತಕ ಅಂತ. ಬಲಿ ಕೊಡುವ ಸಂಪ್ರದಾಯ ಅನೇಕ ಮತ ಧರ್ಮಗಳಲ್ಲೆಲ್ಲ ಉಂಟಲ್ಲ. ಕೊಡಬೇಕಾದ್ರೆ ಯಾವುದನ್ನು ಕೊಡ್ಲಿಕ್ಕೆ ಹೊರಟರು ಅಂತ ಹೇಳಿದರೆ ಕುದುರೆಯನ್ನು ಕೊಡುವಂಥ ಸಂಪ್ರದಾಯ ಬರಲಿಲ್ಲ ಅಂತ. ಯಾಕಂದರೆ ತುಂಬ ವೇಗವಾಗಿ ಓಡುತ್ತೆ, ಸುಮ್ಮನೆ ತಲೆನೋವು ಯಾಕೆ ಅಂತ ಬಿಟ್ಟುಬಿಟ್ರಂತೆ, ಅದನ್ನು ಸಂಪ್ರದಾಯನ ಮಾಡಲೇ ಇಲ್ಲ ಅಂತೆ. ಆನೆ ಬಲಿ ಕೊಟ್ಟರೆ ತುಂಬ ದೈವಕ್ಕೆ ಖುಷಿ ಆಗ್ಬೋದು, ಯಾಕಂದ್ರೆ ನಾನು ದೊಡ್ಡ ದೈವ, ನಂದು ಹೆದ್ದೈವ, ಆದ್ದರಿಂದ ಆನೆಯನ್ನೇ ಬಲಿ ಕೊಟ್ಟುಬಿಟ್ರೆ ಖುಷಿ ಆಗ್ಬೋದು ಅಂತ ಹೇಳಿಬಿಟ್ರೆ ಯೋಚನೆ ಮಾಡಿದ ಅದ್ರ ಮೊದಲು ತಾನೇ ಬಲಿ ಆಗ್ತೇನೆ ಅಂತೇಳಿ ಅದನ್ನು ಬಿಟ್ಬಿಟ್ಟಂತೆ. ವ್ಯಾಘ್ರಂ ನೈವಚ ನೈವಚ ಎನ್ನ ಪಿಲಿಚೆ ಉಂಡಿ, ಪಿಲಿನ ಬಲಿ ಕೊರಂಡ ಭಾರಿ ಖುಷಿ ಹಾಪುಣು ಅಂತೇಳಿ ಯಾರೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಅಂತೆ. ಅದು ಗೊತ್ತು ತಾನು ಬಲಿ ಆಗ್ತೇನೆ ಅಂತ. ಮತ್ತು ಯಾವುದನ್ನು ಅಜಾಪುತ್ರಂ ಬಲಿಂ ದದ್ಯಾತ್, ಯಾವುದಕ್ಕೆ ಹಾಯಲಿಕ್ಕೆ ಕೂಡು ಇಲ್ವೋ, ಉರುಳಾಡಕ್ಕೆ ಶಕ್ತಿ ಇಲ್ವೋ, ಆಡಿನ ಮರಿಯನ್ನು ಬಲಿ ಕೊಟ್ಟುಬಿಟ್ರೆ ಆಯಿತು ಅಂತ ತೀರ್ಮಾನ ಮಾಡಿದ್ರಂತೆ. ಇದು ಒಂದು ವೇಳೆ ಸಮಾಜ ಜೀವನದಲ್ಲಿ ಇದೇ ಥರ ಆಗಿಬಿಟ್ರೆ ಏನು ಮಾಡ್ತೀರಾ? ಒಬ್ಬ ಬಲಿಷ್ಠನಾದವನು ದುರ್ಬಲನ ಮೇಲೆ ಪ್ರಹಾರ ಮಾಡಿ ಬದುಕುವಂಥ ಸಂದರ್ಭಗಳು ಬಂದರೆ ಪ್ರಪಂಚದಲ್ಲಿ ದುರ್ಬಲ ಮತ್ತು ಸಬಲ ಸಮಾನವಾಗಿ ಬದುಕಲಿಕ್ಕೆ ಅವಕಾಶವೇ ಇಲ್ಲ ಅಂತ ಆಗುತ್ತೆ. ಆಗ ಸಾವಿರಾರು ವರ್ಷಗಳಿಂದ ಈ ಮಾನವ ಪ್ರಪಂಚ ಈ ತೀರದ ಜೀವನ ಬರ್ತಾ ಇದೆ ಅಲ್ಲ, ಈ ಜೀವನ ಹೇಗೆ ಸಾಧ್ಯವಾದೀತು? ಆಗ್ತಿರಲಿಲ್ಲ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಸ್ವಾರ್ಥ ಇದೆ, ತುಂಬ ಆಸೆ ಇದೆ, ತಾನು ಪಡಿಬೇಕು ಅಂತ ಹೇಳುವಂಥ ಆಸೆಗೆ ಕೊನೆ ಇಲ್ಲದಿರುವುದರಿಂದ ಅವನು ಪಡೆಯಬೇಕಾದ ಅಪೇಕ್ಷೆಯ ಪರಿಣಾಮವಾಗಿ ಯಾರಿಂದ ಏನು ಬೇಕಾದರೆ ಪಡೆಯಬಹುದಾದ ಶಕ್ತಿ ಅವನಲ್ಲಿದ್ದರೆ ಅವನು ದುರ್ಬಲರನ್ನು ನಾಶ ಮಾಡಿಯೇ ಬದುಕ್ತಾ ಇದ್ದ, ದುರ್ಬಲರಿಗೆ ಹಿಂಸೆ ಕೊಟ್ಟು ಬದುಕ್ತಾ ಇದ್ದ. ಆವಾಗ ಸಮಾಜದಲ್ಲಿ ಸಬಲರು ಮತ್ತು ದುರ್ಬಲರು ಸಮಾನವಾಗಿ ಬದುಕಲಿಕ್ಕೆ ಅವಕಾಶವೇ ಇರ್ತಿರಲಿಲ್ಲ ಚಾರ್ವಾಕನ ಸಿದ್ಧಾಂತರಂತೆ. ಯಾಕೆಂದರೆ ಯಾರಿಗಾದ್ರೂ ಯಾಕೆ ಹಿಂಸೆ ಕೊಡಬಾರ್ದು, ಯಾಕೆ ಕೊಲೆ ಮಾಡಬಾರ್ದು, ಯಾಕೆ ಕಳ್ಳತನ ಮಾಡಬಾರ್ದು, ಪಾಪ ಬರುತ್ತೆ ಅಂತಲ್ವಾ? ಪಾಪ ಇಲ್ಲವೇ ಇಲ್ಲ ಅಂದರೆ ಏನು ಬೇಕಾದರೂ ಮಾಡ್ಬೋದಲ್ಲ. ಹಾಗಾಗಿ ಒಬ್ಬ ಮನುಷ್ಯನ ಜೀವನ ಸಾಮಾಜಿಕವಾಗಿ ಚೆನ್ನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಚಾರ್ವಾಕನ ಸಿದ್ಧಾಂತದಿಂದ. ಅವನ ಸಿದ್ಧಾಂತ ಪ್ರಕಾರ ಏನು ತಪ್ಪು ಮಾಡಿದರೂ, ಯಾರನ್ನು ಕೊಲೆ ಮಾಡಿದರೂ ತಪ್ಪು ನಡೆಯುತ್ತೆ. ಎಲ್ಲಿವರೆಗೆ ಅಂದರೆ ಗುರು ಶಿಷ್ಯ ಸಂಬಂಧವೇ ಇಲ್ಲ. ಒಂದು ವೇಳೆ ಚಾರ್ವಾಕ ದಾರ್ಶನಿಕ ಇದ್ದಾನಲ್ಲ, ಅವನು ಸಮಾಜದ ಉದ್ದೇಶಕ್ಕೋಸ್ಕರ ಏನು ದರ್ಶನ ಕೊಟ್ಟಿದ್ದಾನಲ್ಲ, ಅವನನ್ನೇ ನಾಳೆ ಕೊಂದರೂ ಪಾಪ ಬರುವುದಿಲ್ಲ ಅಂತ ಇದ್ದರೆ ಆ ದರ್ಶನ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಹಿರಿಯರು ಹೇಳಿದರು, ಸಮಾಜದ ಜೀವನ ಚೆನ್ನಾಗಿರಬೇಕು ಅಂತಾದರೆ ನೀವು ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ಸಮಾಜದ ರಕ್ಷಣೆ ಯಾವುದರಿಂದ? ಧರ್ಮದಿಂದ. ಆದ್ದರಿಂದ ಧರ್ಮವು ರಕ್ಷತಿ ರಕ್ಷಿತ. ನೀನು ಧರ್ಮವನ್ನು ರಕ್ಷಣೆ ಮಾಡಿದರೆ ಮಾತ್ರ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತೆ. ಹಾಗಾದರೆ ಧರ್ಮ ಅಂದರೆ ಏನು? ಇದೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಒಂದಷ್ಟು ಪಟ್ಟಿಗಳಿದ್ದಾವೆ. ಕೊಲೆ ಮಾಡಬೇಡಿ, ಹಿಂಸೆ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಕಳ್ಳತನ ಮಾಡಬೇಡಿ, ಹಾಗೆ ಮಾಡಬೇಡಿ, ಇದೆಲ್ಲ ಇದು ಸಾಮಾಜಿಕ ಜೀವನದ ಒಂದು ನಡೆಗೆ ಪೂರಕವಾದ ಒಂದು ಆಚಾರ ವಿಚಾರಗಳು. ಅದು ಧರ್ಮ. ಆಚಾರ ಪ್ರಭವೋ ಧರ್ಮ. ಆದರೆ ಯಾಕೆ ಕೊಲೆ ಮಾಡಬಾರ್ದು, ಯಾಕೆ ಕಳ್ಳತನ, ಯಾಕೆ ಹಿಂಸೆ ಮಾಡಬಾರ್ದು ಅಂತ ಹೇಳಿದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ಸಿಕ್ಕ ಹಾಕ್ಕೊಂಡ್ರೆ ಪೊಲೀಸರ ಕೈಯಲ್ಲೋ ಕೋರ್ಟಲ್ಲಿ ಶಿಕ್ಷೆ ಆಗತ್ತೆ ಅಂತ. ಸಿಕ್ಕ ಹಾಕೊಳ್ಳೋದಾಗ ಏನು ತಪ್ಪು ಮಾಡಿದ್ರಿ ಅಂತ ತೊಂದರೆ. ಅದಕ್ಕೆ ಹೇಳಿದರು ಧರ್ಮಸ್ಯ ಪ್ರಭುರಚ್ಯುತಃ. ಆಚಾರ ನಡೆ ನುಡಿಗಳುಂಟಲ್ಲ, ಇದು ಕೇವಲ ಸಾಮಾಜಿಕ ಜೀವನಕ್ಕೆ ಸೀಮಿತ ಅಲ್ಲ. ಇದರ ಹಿಂದೆ ಒಂದು ಧರ್ಮ ರಕ್ಷಣೆ ಮಾಡತಕ್ಕಂಥ ಒಂದು ಅತೀಂದ್ರಿಯವಾದ ಶಕ್ತಿ ಇದೆ, ಅದು ಭಗವಂತ ಅಂತ. ಹಾಗಾಗಿ ಧರ್ಮಾಧಿಕಾರಿ ಯಾರು ಅಂದರೆ ಅದು ಭಗವಂತ. ಧರ್ಮಸ್ಯ ಪ್ರಭುರಚ್ಯುತಃ. ಹಾಗಾಗಿ ಒಬ್ಬ ಮನುಷ್ಯ ಏನೇ ತಪ್ಪು ಮಾಡಿದರೂ ಕೂಡ ಅವನ ಮನಸ್ಸಿನಲ್ಲಿ ತಾನು ಮಾಡಿದ ತಪ್ಪು ನನಗೆ ಕ್ಷಮೆ ಕೊಡುವಂಥ ಒಂದು ದೈವ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಂಥ ಬುದ್ಧಿ ಉಂಟಲ್ಲ, ಈ ಬುದ್ಧಿ ಉತ್ಪಾದನೆವಾದದ್ದೇ ಆಸ್ತಿಕ್ಯ ಸಮಾಜದಿಂದ. ನಾಸ್ತಿಕರಲ್ಲಿ ಈ ಬುದ್ಧಿ ಉತ್ಪಾದನೆಗೆ ಸಾಧ್ಯವೇ ಇಲ್ಲ. ಯಾಕೆಂದರೆ ದೈವ ದೇವರುಗಳೇ ಇಲ್ಲ, ಪುಣ್ಯ ಪಾಪಗಳೇ ಇಲ್ಲ ಅಂದಮೇಲೆ ಏನು ಬೇಕಾದರೆ ಮಾಡ್ಬೋದಲ್ಲ. ಆದರೆ ನಮಗೆ ಏನು ಪ್ರಜ್ಞೆ ಇದೆ ಅಂದರೆ ನಾವು ಯಾರಿಗೂ ಅನ್ಯಾಯ ಮಾಡದೆ, ಹಿಂಸೆ ಮಾಡದೆ, ಕಳ್ಳತನ ಮಾಡದೆ, ಕೊಲೆ ಮಾಡದೆ, ಇನ್ನೊಬ್ಬರಿಗೆ ತೊಂದರೆ ಕೊಡದ ರೀತಿಯಲ್ಲಿ ಬದುಕಬೇಕು ನಾವು. ಒಂದು ವೇಳೆ ಇದಕ್ಕೆ ತಪ್ಪಿ ನಡೆದರೆ, ಅಕಸ್ಮಾತ್ತಾಗಿ ಏನಾದರೂ ನಮ್ಮಿಂದ ತಪ್ಪಾದರೆ ದೇವರ ಮುಂದೆ, ದೈವದ ಮುಂದೆ ಕ್ಷಮೆ ಕೇಳುವಂಥ ಬುದ್ಧಿ ಏನುಂಟು ಜಾಗೃತವಾಗಿದೆ. ಈ ಜಾಗೃತವಾದ ಬುದ್ಧಿಗೆ ಕಾರಣವಾದ್ದು ಆಸ್ತಿಕ ಸಿದ್ಧಾಂತಗಳು. ಹಾಗಾಗಿ ಭಗವಂತನಲ್ಲಿ ಅಸ್ತಿತ್ವವನ್ನು ನಂಬುವವರಿಂದ ಮಾತ್ರ ಸಮಾಜ ಉಳಿಯುತ್ತಷ್ಟೇ ಹೊರತು ಧರ್ಮ ಅಧರ್ಮ ಪುಣ್ಯ ಪಾಪ ದೈವ ದೇವರು ಇಲ್ಲವೇ ಇಲ್ಲ ಅನ್ನುವವರಿಂದ ಸಮಾಜ ಸಾವಿರಾರು ವರ್ಷಗಳಿಂದ ಉಳಿಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾದರೆ
ತಪ್ಪು ಮಾಡೋದೇ ಇಲ್ಲ ಅಂತ ಅಲ್ಲ. ಅನೇಕ ಮಂದಿಗೆ ಪಾಪ ಪ್ರಜ್ಞೆ ಇಲ್ಲದೇ ಇರ್ಬೋದು, ಅಂಥವರ ಸಂಖ್ಯೆ ಕಡಿಮೆ. ಬಹಳಷ್ಟು ಮಂದಿಗೆ ತಪ್ಪು ಮಾಡಬಾರ್ದು ಅಂತಿದೆ. ತಮ್ಮ ಕೈಮೀರಿ ಮಾಡಿದ್ದೇ ಆಗಿದ್ದಲ್ಲಿ ದೇವರ ಹತ್ರ ಕ್ಷಮೆ ಕೇಳಬೇಕು ಅಂತಿದೆ. ಹಾಗಾಗಿ ಯಾರೂ ನೋಡದೇ ಇರುವಂತಹ ಕಾರ್ಯವನ್ನು ಮಾಡಿದರೂ ಕೂಡ, ಯಾರಿಂದಲೂ ಶಿಕ್ಷೆ ಆಗದೇ ಇರುವ ಸಾಧ್ಯತೆ ಇದ್ದಾಗಲೂ ಕೂಡ ಸರ್ವಸಾಕ್ಷಿಯಾದ ಭಗವಂತನಿಂದ ಶಿಕ್ಷೆ ಆಗುತ್ತೆ ಅಂತ ಪ್ರಜ್ಞೆ ಎಲ್ಲಿವರೆಗೆ ಜಾಗೃತವಾಗಿರುತ್ತೋ ಅಷ್ಟೋ ತನಕ ಮನುಷ್ಯ ಸಮಾಜದಲ್ಲಿ ಚೆನ್ನಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಸಾಮಾಜಿಕವಾದ ಜೀವನಕ್ಕೆ ಬೇಕಾದದ್ದು ಧಾರ್ಮಿಕವಾದ ನಡೆ. ಧಾರ್ಮಿಕ ಜೀವನದ ಸಂರಕ್ಷಕ ಬೇಕಾಗಿರುವಂತಹದ್ದು ಭಗವಂತನ ಮೇಲಿರುವ ಅಸ್ತಿತ್ವದಲ್ಲಿರುವ ನಂಬಿಕೆ. ಹಾಗಾಗಿ ಈ ಪ್ರಪಂಚದಲ್ಲಿ ಎಷ್ಟೋ ತನಕ ಆಸ್ತಿಕ ಸಮಾಜವಿರುತ್ತೋ ಅಷ್ಟೋ ತನಕ ದೈವದೇವಗಳ ಬಗ್ಗೆ ನಂಬಿಕೆ ಇದೆ, ಪುಣ್ಯ ಪಾಪಗಳ ಬಗ್ಗೆ ನಂಬಿಕೆ ಇದೆ. ಹಾಗಾಗಿ ಪುಣ್ಯವನ್ನು ಮಾಡಿ ಸುಖವನ್ನು ಅನುಭವಿಸ್ಬೋದು, ಪಾಪ ಮಾಡಿ ದುಃಖವನ್ನು ಅನುಭವಿಸ್ತೇವೆ ಅಂತ ಹೇಳುವಂಥ ಪ್ರಜ್ಞೆ, ಇದನ್ನು ಕೊಡತಕ್ಕಂಥ ದೈವ ದೇವತೆಗಳ ಮೇಲೆ ನಂಬಿಕೆ ಶಾಶ್ವತವಾಗಿರುವಷ್ಟು ಕಾಲ ಮಾತ್ರ ಸಮಾಜ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಉಂಟು ಎಂಬ ಕಾರಣಕ್ಕೆ ಚಾರ್ವಾಕನ ಸಿದ್ಧಾಂತವನ್ನು ಮೆಟ್ಟಿ ಆಸ್ತಿಕಿ ಸಿದ್ಧಾಂತಗಳು ಈ ಪ್ರಪಂಚದಲ್ಲಿ ಧರ್ಮವನ್ನು ಬಿತ್ತಿ ಧರ್ಮದ ಮೇಲೆ ಸಾಮಾಜಿಕವಾದ ಬದುಕನ್ನು ನಿರೂಪಿಸ್ತಾ ಆಚಾರ ವಿಚಾರದ ಬಗ್ಗೆ ಒಂದಷ್ಟು ನಿರ್ದೇಶನವನ್ನು ಕೊಡ್ತಾ ಈ ಸಮಾಜವನ್ನು ಕಾಪಾಡ್ತಾ ಇದೆ ಅಂತ ಹೇಳುವಂಥದ್ದು ನಾವು ಒಪ್ಪಬೇಕಾಗಿರತಕ್ಕಂಥ ಸಂಗತಿ. ಅಂತಹ ಧರ್ಮ ಆಚರಣೆಗಳ ಮೇಲೆ ನಿಯಂತ್ರಣ ಸಾಗಿಸ್ತಕ್ಕಂತಹ ಅನೇಕ ದೇವತೆಗಳನ್ನು ನಮ್ಮ ಸಮಾಜ ಒಪ್ಪಿಕೊಂಡಿದೆ. ಈಗಾಗಲೇ ಪ್ರಭಾಕರ ಜೋಶಿ ಇದರ ಬಗ್ಗೆ ತುಂಬ ಸುಂದರವಾದ ನಿರೂಪಣೆ ಮಾಡಿದ್ದಾರೆ. ಅಂತಹ ದೇವತೆಗಳ ದೈವಿ ಶಕ್ತಿಗಳ ಶ್ರದ್ಧೆಯನ್ನು ಜಾಗೃತ ಮಾಡಬೇಕಾದ್ರೆ ಶ್ರದ್ಧಾ ಕೇಂದ್ರ ಗಟ್ಟಿ ಇರಬೇಕು. ನಮಗೆಲ್ಲ ಆಸೆ ಇದೆ ಏನಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಭಗವಂತನ ಮೇಲೆ ಶ್ರದ್ಧೆ ಇಟ್ಕೊಂಡು ಬದುಕಬೇಕು, ಆವಾಗ ಸಮಾಜದಲ್ಲಿ ಒಂದಷ್ಟು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಉಂಟವರಿಗೆ ಅಂತ. ಆದರೆ ಶ್ರದ್ಧೆ ಇಟ್ಕೊಳ್ಬೇಕಾದ್ರೆ ಶ್ರದ್ಧಾ ಕೇಂದ್ರ ಇರಲೇಬೇಕು. ಶ್ರದ್ಧಾ ಕೇಂದ್ರವಿಲ್ಲದೆ ಶ್ರದ್ಧೆ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಚಿಕ್ಕದಿರಬೇಕಾದ್ರೆ ಒಂದು ಹಲಸಿನ ಮರದ ಬುಡದಲ್ಲಿ ಒಂದು ಕಲ್ಲನ್ನು ತೋರಿಸಿ ಒಂದು ನಮ್ಮ ಇಲ್ಲದ ವರ್ತೆ ಕಲ್ಲು ಕೊಡು ಅಂತ ಹೇಳಿದ್ರೆ ನಾವು ನಂಬ್ತಾ ಇದ್ವಿ. ಆದರೆ ಕಾಲ ಬದಲಾವಣೆ ಆಗಿದೆ. ಇವಾಗ ಅದನ್ನೆಲ್ಲ ನಂಬುವಂಥ ಕಾಲ ಅಲ್ಲ. ಹುಡುಗರು ಓದಿದ್ದಾರೆ, ಹೆಣ್ಣುಮಕ್ಕಳು ಓದಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ಅವರಿಗೆ ಈಗ ಅದನ್ನೆಲ್ಲ ನಂಬುವಂಥ ಸ್ಥಿತಿ ಇಲ್ಲ. ಅವರಿಗೆ ಒಂದು ಒಳ್ಳೆಯ ದೈವದ ಗುಂಡ ಇತ್ತಂಡ ಅದು ದೈವಸ್ಥಾನ, ಒಂದು ಒಳ್ಳೆಯ ದೇವಿಯ ಆಲಯ ಇದ್ದರೆ ಅದು ದೇವಸ್ಥಾನ. ಇಲ್ಲಿ ಹೋಗಿ ಕನಿಷ್ಠ ಶ್ರದ್ಧೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕಾದ್ರೆ ಶ್ರದ್ಧಾ ಕೇಂದ್ರಗಳು ಗಟ್ಟಿಬೇಕು. ಅಂತಹ ಶ್ರದ್ಧಾ ಕೇಂದ್ರಗಳು ಕರಾವಳಿ ಜಿಲ್ಲೆಯಲ್ಲಿ ಬೇಕಾದಷ್ಟು ಗಟ್ಟಿಯಾಗಿ ಬಿಟ್ಟಿದ್ದಾವೆ. ಒಬ್ಬರಿಂದ ಒಬ್ಬರು ಸ್ಪರ್ಧಾತ್ಮಕವಾದ ರೀತಿಯಲ್ಲಿ ದೈವಿ ಕೆಲಸ ಮಾಡಲಿಕ್ಕೆ ಒಂದು ದಾರಿಗೆಯನ್ನು ಕಂಡುಹುಡುಕಿದ್ದಾರೆ ಅಂತ ಹೇಳಿದರೆ ಒಳ್ಳೆಯ ಬೆಳವಣಿಗೆ. ಅದೇ ರೀತಿ ಇವತ್ತು ಇಲ್ಲಿ ಸುಮಾರು ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ಅತ್ಯಂತ ಸುಂದರವಾದ ಕಲ್ಲಿನಲ್ಲಿ ಇನ್ನು ಶಾಶ್ವತವಾಗಿರಬೇಕು ಎಂಬ ಕಾರಣಕ್ಕೆ ಸದ್ಯಕ್ಕೆ ಅಳಿಯಲದೇ ಇರುವಂತಹ ರೀತಿಯ ಕಲ್ಲಿನ ಗರ್ಭಗುಡಿ, ನಮಸ್ಕಾರ ಮಂಟಪ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸುಂದರವಾದ ಮಾಡು, ಅದಕ್ಕೆ ತಾಮ್ರವನ್ನೇ ಹೊದಿಸಿಬಿಟ್ಟಿದ್ದಾರೆ. ಹೀಗೆ ನಮ್ಮ ಎಷ್ಟು ನಾಗಬನಗಳು, ದೇವಸ್ಥಾನಗಳು ಜೀರ್ಣೋದ್ಧಾರವಾಗ್ತಾವೋ, ಎಷ್ಟು ಮಕ್ಕಳು ಮೊಮ್ಮಕ್ಕಳು ಆ ಜಾಗಕ್ಕೆ ಬಂದು ನಮ್ಮ ಹಿರಿಯರು ನಂಬಿದ ದೈವದೇವರು ಅಂತ ಹೇಳುವಂಥ ಶ್ರದ್ಧೆಯನ್ನು ಸಂಪಾದನೆ ಮಾಡ್ತಾರೋ ಅಷ್ಟು ಕಾಲ ಈ ಸಮಾಜ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಉಂಟಾದ್ರಿಂದ ಧರ್ಮೋ ರಕ್ಷತೆ ರಕ್ಷಿತ. ಎಷ್ಟು ಕಾಲ ನಾವು ಧರ್ಮವನ್ನು ರಕ್ಷಣೆ ಮಾಡ್ತೇವೋ, ದೈವಿ ಶ್ರದ್ಧೆಯನ್ನು ರಕ್ಷಣೆ ಮಾಡ್ತೇವೋ ಅಷ್ಟು ಕಾಲ ನಾವು ನಮ್ಮ ಮಕ್ಕಳ ಮೊಮ್ಮಕ್ಕಳ ಮೂಲಕ ಸುರಕ್ಷಿತವಾಗಿರ್ತೇವೆ ಅಂತ ಹೇಳುವಂಥದ್ದು ಒಂದು ಆಸ್ತಿಕ ಸಮಾಜದ ಸಂದೇಶ. ಅಂತಹ ಒಂದು ದೇವಿ ಸ್ಥಾನದ ಜೀರ್ಣೋದ್ಧಾರವಾಗಿ ಬ್ರಹ್ಮಕಲಶೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಮಂದಿ ಸಂಪನ್ಮೂಲ ವ್ಯಕ್ತಿಗಳನ್ನು, ಧಾರ್ಮಿಕ ವ್ಯಕ್ತಿಗಳನ್ನು, ತಿಳಿದವರನ್ನು ಕರೆಸಿಬಿಟ್ಟು ಈ ವೇದಿಕೆಯಲ್ಲಿ ಒಂದಷ್ಟು ಧಾರ್ಮಿಕವಾದ ಮಾತುಗಳನ್ನು ಕೇಳಿಸಬೇಕು ಅಂತ ಹೇಳುವಂಥ ಸಂಕಲ್ಪದ ಫಲವಾಗಿ ಈ ವೇದಿಕೆಯಿಂದ ಇಂಥ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ವೇದಿಕೆಯಲ್ಲಿ ತುಂಬ ಜನ ಸೇರಿಬಿಟ್ರೆ ಅಂತೂ ಕೇಳಬೇಕಾಗಿಲ್ಲ. ಆದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಜನಗಳಷ್ಟು ಬೇಗ ಬರಲಿಕ್ಕೆ ಆಗದೇ ಇರ್ಬೋದು, ಗೊತ್ತಿಲ್ಲ ನನಗೆ. ಒಂದು ವೇಳೆ ಬರಲಿಕ್ಕೆ ಅವಕಾಶ ಇದ್ದವರು ಬರದೇ ಇದ್ದರೆ ನಿಮಗೆ ನಷ್ಟ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ ಒಂದು ಒಳ್ಳೆಯ ಸಾತ್ವಿಕ ಚಿಂತನೆಯನ್ನು ಕೊಡುವಂಥ ವೇದಿಕೆ ಆದ್ದರಿಂದ ಆದಷ್ಟು ಜನಗಳು ಸೇರುವುದು ಒಳ್ಳೆಯದು ಇಂಥ ಕಾರ್ಯಕ್ರಮಕ್ಕೆ. ಯಾಕೆಂದರೆ ನಿಮಗೆ ಯಾವತ್ತೂ ಸಿಗೋದೇ ಇಲ್ಲ ಇದು. ಇನ್ನು 12 ವರ್ಷ ಬಿಟ್ಟು ನಿಮಗೆ ಧಾರ್ಮಿಕ ಬ್ರಹ್ಮಕಲಶೋತ್ಸವ ಸಿಗೋದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆದಷ್ಟು ನೀವು ನಿಮ್ಮ ಪರಿಚಯದವರನ್ನು, ಮನೆಯವರನ್ನೆಲ್ಲ ಕರ್ಕೊಂಡು ಬರುವಂತಹದ್ದು ಒಂದು ರೂಢಿಸಿಕೊಂಡ್ರೆ ಈ ಚಪ್ಪರ ಪೂರ್ತಿ ತುಂಬಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಧಾರ್ಮಿಕ ಸಭೆ, ಅದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರು ಕೂಡ ನಮಗೆ ಆತ್ಮೀಯರು, ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ವೇದಿಕೆ ಮುಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಕೂಡ ದುರ್ಗಾ ಪರಮೇಶ್ವರಿಯ ಮತ್ತು ಪರಿವಾರ ದೇವತೆಗಳ ಪ್ರಾರ್ಥನೆಯನ್ನು ಸಂದಾಯ ಮಾಡ್ತಾ ಈಗಾಗಲೇ ವೇದಿಕೆಯಲ್ಲಿ ಘೋಷಣೆ ಮಾಡಿದ ಹಾಗೆ ನನಗೆ ಮುಂದೆ ಧಾರ್ಮಿಕ ಅನುಷ್ಠಾನಕ್ಕೆ ಹೋಗಬೇಕಾದ ಒತ್ತಡ ಇರುವುದರಿಂದ ನಾನು ನಿರ್ಗಿಸಬೇಕಾದ ಪ್ರಸಂಗ ಇದೆ. ಎಲ್ರಿಗೂ ಭಗವತಿಯ ಅನುಗ್ರಹ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಜನ ಧರ್ಮದ ಬಗ್ಗೆ ಮಸ್ತ್ ಪಾತೇರಿಯರು ಖಂಡಿತ ಸನಾತನ ಧರ್ಮ ನಮ್ಮ ಓಲು ಪೋಂಡಲ ವಿಶ್ವತ ವಾ ದೇಶೋಡಿತ್ತಂಡಾಂಡಲ ಕಲೆ ಸಂಸ್ಕೃತಿ ಆಚಾರ ವಿಚಾರ ಈ ಸನಾತನ ಧರ್ಮ ಅವು ನಮ್ಮನ್ನು ಕಾಪಾಡುವಂತೂ ಬರ್ಪುಂಡು.
ನಮ್ಮ ಇಂಚಿನ ಈ ಪುಣ್ಯ ಕ್ಷೇತ್ರ ಈ ಒಂಜಿ ತುಳುನಾಡು ಭಾರತ ದೇಶಡು ನಮ್ಮ ಜನ್ಮ ಪಡೆಯಿನ ನಮ್ಮ ಪುಣ್ಯವಂತೇರು ಭಾಗ್ಯವಂತೇರು ಮುಲ್ಪ ನಮರ್ತ ದಾದ ಸೇವೆ ಮಲ್ಪೆಯರ ಆಪುಣು ಪನ್ಪನವು ಅವು ಭಾರಿ ಮುಖ್ಯ. ನಮ್ಮ ಒವ್ವೇ ದೇಶಡು ಉಪ್ಪುಗ ಆಂಡ ಜನ್ಮ ಪಡೆಯಿನಂಚಿನ ದೇಶ ನಂಗೆ ಶ್ರೇಷ್ಠ. ಈ ಶ್ರೀ ದುರ್ಗಾ ಪರಮೇಶ್ವರಿ ಪಂಡ ದೇವಿ ನಂಗೆ ಅಪ್ಪೆಡ್ದು ಮಲ್ಲ ದೇವರ ಇಚ್ಚಿನ ಪನ್ಪ ನಮ್ಮ ಖಂಡಿತ ದಾಯಪಂಡ ನಮ್ಮ ಕಿನ್ನೆ ಪೊಣ್ಣು ಬಾಲ ಹಿಡ್ದು ಪತ್ತಿನ ಮಸ್ತ್ ಪ್ರಾಯತಕ್ಲೆ ಮುಟ್ಟಲ್ಲ ಅಮ್ಮ ಅಂತ ಪನ್ಪ ಆ ಒಂಜಿ ದೇವಿನ ರೂಪಡ್ ತೂಪಣ ನಮ್ಮ ಮಾತೇರೇನು ಅಕಲ್ನ ಆಶೀರ್ವಾದ ಎತ್ತನಂದಾಂಡ ಅಕಲ್ನ ಪ್ರೀತಿ ವಾತ್ಸಲ್ಯ ಎತ್ತನಂದಾಂಡ ನಮ್ಮ ವಿಶ್ವತ ವಾ ದೇಶ ಪೋಯಂದಾಂಡಲ ನಂಗೆ ಸುಖ ಸಮೃದ್ಧಿ ತಿಕ್ಕ್ಯಾರ ಸಾಧ್ಯ. ನಮ್ಮ ಹೇಮಂತನ್ನೇ ಬಹುಶಃ ಒಂಜಿ ವರ್ಷದಿಂಚಿ ಪಂಡೊಂದುಳ್ಳೇರು ಜಯರಾಮಣ್ಣ ಇರೋ ಒಂಜಿ ಬರೋಡು ಈ ಕಾರ್ಯಕ್ರಮಗೊಂದು ಖಂಡಿತ ಅಂದೊಂಜಿ ಸುಯೋಗ ಅಂದು ಯಾನೆನ್ವೆ ರವಿಯನ್ನೇ ಪನ್ನ ಲೆಕ್ಕನೆ ವಾರಿತ್ತನೇರ್ದಾತು ಎಂಕ್ಲ ಈ ಒಂಜಿ ಸುಯೋಗ ತಿಕ್ಕದಂಡು ದಾಯಿ ಪಂಡ ಇಜ್ಜಿಂದಾಂಡ ఆయన ಕರಿ ತಿಂಗಳು ಬರೋಡಿತ್ತಂಡು ಬತ್ತು ಒಂಜಿ ವಾರೋಟ ಪೋಪಿನ ಪಂಡ ಕೆಲವು ಕಾರ್ಯಕ್ರಮ ಇತ್ತಂಡು ಆಂಡ ವಾರರ್ತಾತು ಒಂತೆ ಲೇಟ್ ಮಲ್ತನೇರ್ದಾತು ಮುಲ್ಪ ಇಂಕ್ ಈ ಧಾರ್ಮಿಕ ಕ್ಷೇತ್ರಡ್ ಬತ್ತದ ಈ ದೇವಿನ ಒಂಜಿ ಸೇವೆ ಮಲ್ಪುನಂಜಿನ ಯೋಗ ಭಾಗ್ಯಂಗ ತಿಕ್ಕಂಡು ಮಸ್ತ್ ಸಂತೋಷ ಆವೊಂದುಂಡು. ಮುಲ್ಪ ಮಸ್ತ್ ಭಕ್ತರು ಅಕಲ್ನ ತನುಮನ ಧನ ಸಾಕಾರಟು ಈತೊಂಜಿ ಪೊರ್ಲುಟು ಈ ಪುಣ್ಯಕ್ಷೇತ್ರ ಅವೊಂದುಂಡು. ಖಂಡಿತ ಅವು ಯಾನು ಎನ್ನವು ಪಂಡದ ಖಂಡಿತ ಅತ್ತು ಇಂಚಿನ ದೇವಿನ ಒಂಜಿ ಅನುಗ್ರಹಟ್ ಪ್ರತಿಯೊರಿಯಾಗ್ಲ ಆ ಶಕ್ತಿ ದೇವಿ ಕೊರ್ಪೇರು. ಆ ಶಕ್ತಿದ ಒಂಜಿ ಪಾಲು ನಮ್ಮ ಇಂಚಿನ ಒಂಜಿ ಧಾರ್ಮಿಕ ಕ್ಷೇತ್ರ ಕೊರಿಯಂದಾಂಡ ನಂಗೆ ಖಂಡಿತ ನಮ್ಮ ಜೀವನೋಟು ಒಂಜಿ ಎಡ್ಡೆ ರೀತಿತ ಜೀವನ ಮಲ್ಪೇರ್ ಸಾಧ್ಯ. ಅಂಚನೆ ನಮ್ಮ ಕೂಟ ಕುಟುಂಬ ನಮ್ಮ ಸಮಾಜ ನಮ್ಮ ದೇಶ ಎಡ್ಡೆವರ ಸಾಧ್ಯ. ಇನಿ ಅಂಚನೆ ನಮ್ಮ ಭಾರತ ದೇಶದ ಬಗ್ಗೆ ಪಾತೇರಿಯರು ಖಂಡಿತ ಭಾರತ ದೇಶ ವಿಶ್ವಡೇ ಒಂಜಿ ಪುದರ್ ಪಡೆಯಿನ ದೇಶ ಅವೊಂದುಂಡು. ವಿಶ್ವಗುರು ತ ಮುಟ್ಟ ನಮ್ಮ ಪೋವಂತುಲ್ಲ ವಿಶ್ವಗುರುವೇ ಆವಂತುಲ್ಲ ದಾಯಪಂಡ ಇನಿ ವಿಶ್ವತ ವಾ ದೇಶನ್ ತೂಣದಾಂಡಲ ನಮ್ಮ ದೇಶದ ಇತ್ತನಂಚಿನ ಆ ಕಲೆ ಸಂಸ್ಕೃತಿ ಆಚಾರ ವಿಚಾರ ಈ ಧಾರ್ಮಿಕ ಖಂಡಿತ ಬೇತೆ ದೇಶಡುಪ್ಯರ ಸಾಧ್ಯ. ನಮ್ಮ ದೇಶಡು ಎತ್ತೋ ಮತ ಉಳ್ಳ ಮತ ಎತ್ತೋ ಭಾಷೆಲುಂಡು ಜಾತಿ ಭಾಷೆ ಆಂಡ ಈತೊಂಜಿ ಪರಸ್ಪರವಾತು ಈತೊಂಜಿ ಆತ್ಮೀಯತೆ ಆಯ್ತು ಉಪ್ಪೊಡೊಂದು ಆಂಡ ಬಹುಶಃ ಮುಲ್ಪತ ಸನಾತನ ಧರ್ಮ ನಮ್ಮನ್ನು ಕಾತೊಂದು ಬರ್ಪಿನಂಚಿನ ಈ ಒಂಜಿ ದೇವರ ಪುಣ್ಯಕ್ಷೇತ್ರ ಒಂದು ಖಂಡಿತ ಸಾಧ್ಯ. ಅವೇರ್ತಾತ ನಮ್ಮ ಓಲು ಪೋಯಂದಾಂಡಲ ನಮ್ಮ ಇನ್ನಿತೂಲೆ ನಮ್ಮ ಭಾರತೀಯರು ವಾ ದೇಶ ಪೋಯಂದಾಂಡಲ ಅಲ್ಪ ಬಾರಿ ಮಲ್ಲ ಸ್ಥಾನ ಮಾನಟುಲ್ಲೇರು ಆ ಗೌರವಟುಲ್ಲೇರು ಅವು ಖಂಡಿತ ಈ ಪುಣ್ಯ ಕ್ಷೇತ್ರ ತಾತು ಈ ಭಾರತ ಪನ್ಪಿನ ಒಂಜಿ ಪುಣ್ಯ ಭೂಮಿ ತಾತು ಸಾಧ್ಯ. ಅಂಚನೆ ನಮ್ಮ ಮಾತೆಯರು ಮುಲ್ಪ ದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಏತ್ ಪಂಡ ಅನುಗ್ರಹ ನಂಗೆ ಕೊರ್ಪುಂಡ ಅಂಚನೆ ನಮ್ಗೆ ಮಾತೆಯರ್ನ ಆಶೀರ್ವಾದಟ್ ನಮ್ಮ ಈತೆತ್ತರೋಗ ಪೋರ್ಲ ಸಾಧ್ಯ. ಮುಲ್ಪ ಸೇರ್ದಿನ ಸಂಘ ಸಂಸ್ಥೆಲಾತುಪ್ಪು ಅಂಚನೆ ವೇದಿಕೆ ಇತ್ತನ ಮಹಾದಾನಿಲ್ನಗ್ಲಾತುಪ್ಪು ಅಂಚನೆ ಮುಲ್ಪೆತ್ತನ ಪ್ರತಿಯೊರಿಯಗ್ಲ ಎನ್ನ ಉಡಲ್ದಿಂಜಿನ ಸೊಲ್ಮೆನ ಸಂದ ಒಂದು ನನಾತ್ ಮುಲ್ಪ ಸುಖ ಸಮೃದ್ಧಿ ಅಭಿವೃದ್ಧಿ ಆಪಿನಂಚಿನ ಯೋಗ ಭಾಗ್ಯ ಈ ದೇವಿ ದೇವಸ್ಥಾನ ಮಾತೆಯರಗಳ ಅನುಗ್ರಹ ತಿಕ್ಕಡು. ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಇವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಹೇಮಂತ್ ರೈ ಇವರು ವಹಿಸಿಕೊಂಡು ನಡೆಸಿಕೊಟ್ಟಿರ್ತಾರೆ. ಇವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ದೇವಸ್ಥಾನದೊಂದಿಗೆ ನಮ್ಮ ಯಕ್ಷಗಾನ ಕಲಾ ಸಂಗಮದೊಂದಿಗೆ ದೀರ್ಘಕಾಲದಿಂದ ಒಂದು ನಂಟನ್ನು ಆತ್ಮೀಯತೆಯನ್ನು ಉಳಿಸಿಕೊಂಡು ಬಂದಿರುವಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಇವರು ಇವತ್ತು ವಿಶೇಷವಾದಂಥ ಉಪನ್ಯಾಸವನ್ನು ನೀಡಿದ್ದಾರೆ. ಇವರಿಗೂ ಕೂಡ
ಹೃತ್ಪೂರ್ವಕವಾದಂಥ ವಂದನೆಗಳು.